ನಮಸ್ತೆ ಗೆಳೆಯರೆ, ಈ ವಿಡಿಯೋ ಬಂದು ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತದೆ. ನಿಮಗೆ ಒಂದ್ ಸ್ವಲ್ಪ ವಿಭಿನ್ನವಾಗಿರ್ಬೋದೇನೋ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಬೋರ್ವೆಲ್ಗಳಿಗೆ ಮೋಟರ್ ಇಳಿಸಿರ್ತೀವಿ. ಮೋಟರ್ ಬಂದು 3 ಫೇಸ್ ಅಲ್ಲಿ ರನ್ ಆಗ್ತಾ ಇರ್ತದೆ ಸ್ನೇಹಿತರೆ. ಸುಮಾರು ಟೈಮ್ ಮಳೆಗಾಲದಲ್ಲಿ ಮತ್ತೆ ಈ ಆಷಾಢ ಗಾಳಿ ಏನಿರ್ತದೆ ಅಡ್ಡ ಟೈಮಲ್ಲಿ ಎಲ್ಲ ಬಂದು ಗಾಳಿ ಬೀಸಿ ಲೈನ್ಗೆ ಲೈನ್ ಟಚ್ ಆಗಿ ಜಂಪ್ ಹೋಗೋದಾಗ್ಲಿ ಅಥವಾ ಒಂದು ವೈರ್ ಕಟ್ ಆಗಿ ಕೆಳಗಡೆ ಬಿದ್ದೋಗ್ತದೆ. ಅಂತ ಟೈಮಲ್ಲೆಲ್ಲ ಬಂದು ಸಾಮಾನ್ಯವಾಗಿ ನಮ್ಮ ಮೋಟರ್ಗಳು ನಾವು ಯೂಸ್ ಮಾಡುವಂತ ಮೋಟರ್ಗಳು ಆದ್ರೆ ನೀವು ಆಟೋಮೆಟಿಕ್ ಆಗಿ ಆಫ್ ಆಗೋಗುತ್ತೆ, ಇಲ್ಲ ಸುಟ್ಟೋಗುತ್ತೆ, ಇಲ್ಲ ಬೆಂದೋಗುತ್ತೆ. ಈ ತರ ಎಲ್ಲ ತೊಂದರೆಗಳನ್ನ ನಾವು ಗಮನಿಸೇ ಇರ್ತೀವಿ. ಆದ್ರೆ ಇಲ್ಲಿ ಒಂದು ಮೋಟರ್ ಇದೆ, ವಿಭಿನ್ನವಾಗಿದೆ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ರನ್ನಿಂಗ್ ಅಲ್ಲಿ ಇರ್ತದೆ 3 ಫೇಸ್ ಮೋಟ್ರು. ಒಂದು ಫೇಸ್ ಏನಾದ್ರು ಕಟ್ ಆಗೋಯ್ತು ಅಥವಾ ಜಂಪ್ ಹೊಟ್ಟೋಯ್ತು ಅಥವಾ ಒಂದು ವೈರ್ ಎಲ್ಲಾದ್ರೂ ಬಿದ್ದೋಯ್ತು, ಮೆಲ್ಟ್ ಆಗೋಯ್ತು ಅಂದ್ರೇನು ಮೋಟ್ರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ದಿರ ನೀರು ರನ್ನಿಂಗ್ ಅಲ್ಲೇ ಇರ್ತದೆ. ಅದಕ್ಕೆ ಉದಾಹರಣೆ ಬೇಕಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್ ನನ್ನ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದೇ ಫಸ್ಟ್ ಟೈಮ್ ಆ ರೀತಿ ತೊಂದರೆ ಆದ್ರೇನು ಮೋಟರ್ ಓಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ನೋಡಿರೋದು. ಅದನ್ನ ನಿಮ್ ಮುಂದೆ ಕೊಡೋದಕ್ಕೆ ಬಂದಿದ್ದೀನಿ. ಈಗ ಇಲ್ಲಿ ನೋಡ್ತಿರ್ಬೋದು, ಇದೊಂದು ಸೆಟಪ್ ಸ್ನೇಹಿತರೆ. ಇದರಲ್ಲಿ ಬಂದು ನಿಮ್ಗೆ ಡಿಜಿಟಲ್ ಮೀಟರ್ ಸಿಗುತ್ತೆ. ಇದರಲ್ಲೇ ನಿಮ್ಗೆ ಟೋಟಲ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, RPM, ವೋಲ್ಟೇಜು ಎಲ್ಲ ಟೋಟಲ್ ಒಂದೇ ಇದರಲ್ಲಿ ನಮ್ಗೆ ತೋರಿಸುತ್ತೆ ಸ್ನೇಹಿತರೆ ಡಿಸ್ಪ್ಲೇ ನಲ್ಲಿ. ಈಗ ನಾವು ನೋಡೋದಾದ್ರೆ ಒಂದು ಸ್ಟಾರ್ಟ್ ಮಾಡಿ ನೋಡೋಣ. ನೀರಲ್ಲಿ ಡೆಲಿವರಿ ಬರ್ತದೆ, ಸೊ ಯಾವ ರೀತಿ ಎಲ್ಲ ಬರ್ತದೆ ಅಂತ ಈಗ ನೋಡ್ತಿರ್ಬೋದು. ಇಲ್ಲಿ 3 ಫೇಸು ಇಲ್ಲಿ ಕೊಟ್ಟಿದೆ, 3 ಫೇಸ್ ಅಲ್ಲಿ ಮೋಟರ್ಗೆ ಹೋಗಿದೆ. ಈಗ ಆನ್ ಮಾಡ್ತೀರಿ, ಮತ್ತೆ ರನ್ನಿಂಗ್ ಅಲ್ಲೇನೆ ಬಂದು ನಾವು ವೈರ್ ಕಿತ್ತಿ ಚೆಕ್ ಮಾಡೋಣ. ಯಾಕಂತ ಹೇಳಿದ್ರೆ ನಾವು ಹೋಗ್ಬಿಟ್ಟು TC ನಲ್ಲಿ ವೈರ್ ನ ಕಿತ್ತಾಕಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲೇ ಫೇಸ್ ನ ಕಿತ್ತಾಕ್ಬಿಟ್ಟು ಯಾವ ರೀತಿ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಈಗ ನೋಡಿ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದ ತಕ್ಷಣ ಏಕಾಏಕಿ ನಿಮ್ಗೇನೋ ಮೋಟರ್ ಆನ್ ಆಗ್ಬಿಟ್ಟು ಹಂಗೆ ಇದಾಗೋದಿಲ್ಲ. ನಿಧಾನಕ್ಕೆ RPM, ಫ್ರೀಕ್ವೆನ್ಸಿ ಎಲ್ಲ ಒಂದು ನಿಧಾನಕ್ಕೆ ಗೈನ್ ಆಗ್ತಾ ಹೋಗುತ್ತೆ. ಒಂದೇ ಸರ್ತಿ ಅಟ್ ಒನ್ಸ್ ಇದಾಗ್ಬಿಡೋದಿಲ್ಲ. ಇಲ್ಲಿ ಗಮನಿಸ್ತಾ ಇರ್ಬೋದು, ಫ್ರೀಕ್ವೆನ್ಸಿ ನಿಧಾನಕ್ಕೆ ಸ್ವಲ್ಪ 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 ಗೈನ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ವಿಚಾರ ನೋಡೋದಾದ್ರೆ ಪ್ರೆಸ್ ಬಟನ್. ನೆಕ್ಸ್ಟ್ ವಿಚಾರ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಕರೆಂಟು. ಸೊ ಎಷ್ಟು ಇದು ಆಮ್ಸ್ ಅಲ್ಲನಾ, ಆಮ್ಸ್ ಆಮ್ಸ್ ಎಷ್ಟು ತಗೊಳ್ತಾ ಇದೆ ಅಂತ ಇಲ್ಲಿ ನೋಡ್ತಿರ್ಬೋದು, 9 ಆಮ್ಸ್ ತಗೊಳ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಬಂದು ಇದು ವೋಲ್ಟೇಜ್ 395 ವೋಲ್ಟೇಜ್ ಇದೆ ಸ್ನೇಹಿತರೆ. ಇಲ್ಲಿ ನೀರು ಡೆಲಿವರಿ ನೋಡೋದಾದ್ರೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕಾಣಿಸ್ತಾ ಇರ್ಬೋದು ಗಿಡಸಂದಲ್ಲಿ. ಮತ್ತೆ RPM ನೋಡೋಣ. RPM ನೋಡೋದಾದ್ರೆ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ RPM ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ. ನಾರ್ಮಲ್ ಆಗಿ ನಾವು AC ಮೋಟರ್ಗಳಲ್ಲಿ ನೀವು ನೋಡೋದಾದ್ರೆ RPM ಬಂದು ಎಷ್ಟಿರ್ತದೆ, 2800, 2500 ಈ ರೀತಿಯಲ್ಲಿ ಇರ್ತದೆ. ಇಲ್ಲಿ RPM ನೋಡೋದಾದ್ರೆ ಸುಮಾರು 6000 RPM ಇದೆ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಾವು 2 ಇಂಚು ಡೆಲಿವರಿ ನೀರ್ ತಗೋಬೇಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಮೋಟರ್ಗಳನ್ನ ಯೂಸ್ ಮಾಡ್ತೀರಿ. ಇದರಲ್ಲಿ ಬಂದು ಚಿಕ್ಕ ಮೋಟರ್ ಅಲ್ಲಿ 5 HP ಮೋಟರ್ ಅಲ್ಲಿ 500 ಅಡಿಯಲ್ಲಿ ಬಿಟ್ಟಿರ್ತಾರೆ. ಸೊ ಇದ್ರಲ್ಲಿ ನೀವು ನೋಡೋದಾದ್ರೆ ಡೆಲಿವರಿ ನೋಡೋದಾದ್ರೆ ನಿಮ್ಗೆ 2 ಇಂಚು ನೀರು ಧಾರಾಳವಾಗಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ವೋಲ್ಟೇಜ್ ಬಂದು ಇವಾಗ ಒಂದು 390 ವೋಲ್ಟೇಜ್ ಇದೆ. 3 ಫೇಸ್ ಅಲ್ಲಿ ಇವಾಗ ರನ್ ಆಗ್ತಾ ಇದೆ. ಸೊ ನೀರು ಡೆಲಿವರಿ ನೋಡ್ತಿರ್ಬೋದು, ನಾರ್ಮಲ್ ಆಗಿ 1.5 ಇಂಚ್ ಪೈಪಲ್ಲಿ ಅಷ್ಟು ದೂರಕ್ಕೆ ಚಿಮ್ತಾ ಇದೆ ಅಂತ ಹೇಳಿದ್ರೆ 2 ಇಂಚ್ ನೀರು ಡೆಲಿವರಿ ಬರ್ತಾ ಇದೆ. ಸೊ ಇದೆಲ್ಲ ಒಂದು ನೋಡಿದಾಯ್ತು. ಇವಾಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಒಂದು ಇದು ಬೇಕಲ್ವಾ, ಈಗ 2 ಫೇಸ್ ಅಲ್ಲಿ ಓಡುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಮಾತಾಡಿದ್ನಲ್ವಾ. ಆ 2 ಫೇಸ್ ಅಲ್ಲಿ ಡೈರೆಕ್ಟ್ ಆಗಿ ಒಂದು ವೈರ್ ಕಿತ್ತಾಕಿನೇ ಅದೇ ರೀತಿನೇ ರನ್ ಮಾಡಿ ತೋರಿಸ್ತೀರಿ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ನೋಡಿ, ಡೈರೆಕ್ಟ್ ಆಗಿ ಇವಾಗ ರನ್ನಿಂಗ್ ಅಲ್ಲಿ ಇದೆ ಸ್ಟಾರ್ಟರ್. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇವಾಗ ರನ್ನಿಂಗ್ ಅಲ್ಲಿ ಇದೆ. ಇವಾಗ ಡೈರೆಕ್ಟ್ ಆಗಿ ವೈರ್ ಕಿತ್ತಾರೆ ನೋಡಿ. ಸೊ ರಿಮೂವ್ ಮಾಡಾಕಿದ್ರು ಒಂದು ಫೇಸ್. ಇಲ್ಲಿ ನೋಡಿ ಆಟೋಮೆಟಿಕ್ ಆಗಿ ನಿಮ್ಗೆ RPM ಅಲ್ಲಿ ಡೌನ್ ಅನ್ನೋದು ಆಯ್ತು ಸ್ನೇಹಿತರೆ. ಈಗ ಅವಾಗಲೇ 6000 RPM ಇದ್ದಿದ್ದು ಈಗ ನಿಧಾನಕ್ಕೆ ಇಳಿದು 4900 RPM ಈ ರೇಂಜ್ ಅಲ್ಲಿ ಇದೆ ನೋಡ್ತಿರ್ಬೋದು. ಈಗ ವೋಲ್ಟೇಜ್ ನ ಚೆಕ್ ಮಾಡೋದಾದ್ರೆ ಇಲ್ಲಿ ನೋಡಿ, ಇದು ನೋಡ್ತಿರ್ಬೋದು, ಇದು ಫ್ರೀಕ್ವೆನ್ಸಿನಾ ಸರ್? ಇದು ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿ ನೋಡಿ ಅವಾಗಲೇ ಎಷ್ಟಿತ್ತು, ಇವಾಗ ಕಡಿಮೆ ಆಗಿದೆ. ನಾವು ಇದನ್ನ ನಾವು ಹ್ಯಾಂಪ್ಸ್ ನೋಡೋದಾದ್ರೆ ಅವಾಗಲೇ 9 ಇತ್ತು, ಇವಾಗ 6ಕ್ಕೆ ಬಂದಿದೆ. ಒಂದು ಫೇಸ್ ನಾವಿಲ್ಲಿ ಆಲ್ರೆಡಿ ತೆಗೆದಾಕಿದ್ದೀರಿ, ಇಲ್ಲಿ ಗಮನಿಸ್ಬೋದು, ನೀವು ನೀಟಾಗಿ ತೆಗೆದಾಕಿರೋದು ಇಲ್ಲಿ ಗಮನಿಸ್ಬೋದು. ಈಗ 6ಕ್ಕೆ ಬಂದಿದೆ ಆಮ್ಸ್. ಇನ್ನ ವೋಲ್ಟೇಜ್ ನೋಡೋದಾದ್ರೆ 380-90 ಇದ್ದಿದ್ದು ಇವಾಗ 319ಕ್ಕೆ ಬಂದಿದೆ. ಸೊ ಇವಾಗ್ಲೂ ಅಷ್ಟೇ ಮೋಟರ್ ರನ್ನಿಂಗ್ ಅಲ್ಲೇ ಇದೆ. RPM ಆಗ್ಲೇ ಚೆಕ್ ಮಾಡಿದಿರಲ್ಲ 4900 ಇದೆ, ಆಗ್ಲೇ ಬಂದು 6000 ಚಿಲ್ಲರೆ ಇತ್ತು. ಈಗ ಬನ್ನಿ, ಈಗಲೂ ಅಷ್ಟೇ ಮೋಟರ್ ರನ್ನಿಂಗ್ ಅಲ್ಲೇ ಇದೆ. ಇಲ್ಲಿ ಗಮನಿಸ್ಬೋದು, ಮೋಟರ್ ರನ್ನಿಂಗ್ ಅಲ್ಲೇ ಇದೆ. ಒಂದು ಫೇಸ್ ಸ್ವಲ್ಪ ಇದಾಗಿರೋದಕ್ಕೆ ಚೂರು ಒಂದು ಸ್ವಲ್ಪ ಈಲ್ಡ್ ಅಂದ್ರೆ RPM ಅಲ್ಲೇ ಒಂದು 1000 RPM ಕಡಿಮೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಡೌನ್ ಆಗಿದೆ. ಬಟ್ ನೀವು ನೋಡೋದಾದ್ರೆ 1.5 ಇಂಚ್ ಪೈಪಲ್ಲಿ ಫುಲ್ ಆಗಿ ತಳ್ತಾ ಇದೆ. ಸೊ ನಿಮಗೆ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ 2 ಇಂಚ್ ನೀರು ಡೆಲಿವರಿ, 2 ಫೇಸಲ್ಲೂ ಅಷ್ಟು ಡೆಲಿವರಿ ನೀವು ತಗೊಳ್ಬೋದು ಸ್ನೇಹಿತರೆ. ಈ ರೀತಿ ಎಲ್ಲ ನಿಮ್ಗೇನಾದ್ರು ಒಂದು ಮೋಟ್ರು 2 ಫೇಸ್ ಅಲ್ಲಿ ಓಡಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ತೊಂದರೆ ಇಲ್ದಿರ, ಯಾವುದೇ ರೀತಿಯ ತೊಂದರೆ ಇಲ್ದಿರ ಓಡ್ಬೇಕಂತ ಹೇಳಿದ್ರೆ ಈ ತರ ಮೋಟರ್ಗಳು ನೀವು ಅಂಗಡಿನಲ್ಲಿ ಕೇಳಿದ್ರೆ ಎಲ್ಲೂ ಸಿಗೋದಿಲ್ಲ. ಸೊ ನಾವಿಲ್ಲಿ ಬಂದು ಒಂದು ಡೈರೆಕ್ಟ್ ಆಗಿ ಒಂದು ಕಂಪ್ನಿನಲ್ಲೇ ಬಂದು ಮಾಡಿರ್ತೀರಿ. ಆ ಕಂಪ್ನಿ ಹೆಸರು ಬಂದು ಏನಪ್ಪಾ ಅಂತ ಹೇಳಿದ್ರೆ ಸೆಲ್ಕಾನ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು. ಇದು ಬಂದು ಈ ರೋಡಲ್ಲಿ ಇರೋದು.
ಈ ರೋಡಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಬಂದು ನಿಮಗೆ ಸರ್ವಿಸು ಇಂದ ಹಿಡಿದು ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ, ಇನ್ಸ್ಟಾಲೇಷನ್ ಬೇಕಂದ್ರೆ ಪ್ರತಿಯೊಂದು ಬಂದು ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗ ಸೆಲ್ಕಾನ್ ಕಂಪ್ನಿನಲ್ಲಿ ನಾವು ಇದೆಲ್ಲ ಒಂದು ಟೋಟಲ್ ವಿಡಿಯೋನ ಮಾಡಿರುವಂಥದ್ದು. ನಿಮ್ಗೇನಾದ್ರೂ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ನಂಬರ್ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ನಿಮ್ಗೆ ಸರ್ವಿಸ್ ಎಲ್ಲ ಯಾವ ರೀತಿ ಇದೆ ಮತ್ತೆ ಪ್ರೈಸಸ್ ಎಷ್ಟಾಗುತ್ತೆ ಟೋಟಲ್ ಎಲ್ಲ ಬಂದು ಅವರು ನಿಮಗೆ ಕಾಲ್ ಮಾಡಿದ್ರೆ ಖಂಡಿತ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮಗೆ ದಯವಿಟ್ಟು ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇಲ್ಲಿದೆ ರಿಸಲ್ಟ್. ಸ್ನೇಹಿತರೆ, ಇದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ತಮಿಳ್ನಾಡಲ್ಲಿ ಇಂಡಸ್ಟ್ರಿ ಅಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಇರೋ ಕಾರಣಕ್ಕೆ ಡೈರೆಕ್ಟ್ ಫಾರ್ಮರ್ಗೆ ಇವರು ಇದು ಕೊಡ್ತಾ ಇದ್ದಾರೆ. ಈಗ ನಾರ್ಮಲ್ ಆಗಿ ನಾವು ಹೋದ್ರೆ ಎಲ್ಲಾದ್ರೂ ಅಂಗಡಿಗಳಿಗೆ ಹೋದ್ರೆ ಡೀಲರ್ಗಳ ಹತ್ರ ಹೋಗ್ತೀವಿ. ಡೀಲರ್ಗಳ ಹತ್ರ ಬಂದು ಇವಾಗ ಇವರು ಕೊಟ್ಟಿರ್ತಾರೆ ಅವ್ರಿಗೆ, ಅವ್ರೊಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ನಿಮಗೂ ಕೊಡ್ತಾರೆ. ಸೊ ಇದೆಲ್ಲ ಹೊರೆ ಆಗ್ಬಾರ್ದಂದ್ರೆ ಡೈರೆಕ್ಟ್ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ಹೆಂಗೆ ಅಂತ ಹೇಳಿದ್ರೆ, ಈಗ ಬಂದು ಬ್ರಾಂಚ್ಗಳು ಬಂದು ಬ್ಯಾಂಗ್ಳೂರಲ್ಲಿ ಮತ್ತೆ ಮೈಸೂರಲ್ಲಿ ಇದೆ. ಈಗ ಮುಂದೆ ಒಂದು ಸ್ವಲ್ಪ ಫ್ಯೂಚರ್ ಅಲ್ಲಿ ಡೆವಲಪ್ ಆಗ್ತಾ ಅಲ್ಲಲ್ಲಿ ಕರ್ನಾಟಕದ ಪೂರ್ತಿ ಸ್ವಲ್ಪ ಬ್ರಾಂಚಸ್ ಮಾಡ್ಬೇಕು ಅಂತ ರೆಡಿ ಮಾಡಿರ್ತಾರೆ. ನಿಮ್ಗೆ ಏನಾದ್ರು ಬ್ರಾಂಚ್ ಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರು ಮೈಸೂರಲ್ಲಿ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ.